ವಾರ್ತೆಗಳ ಪ್ರಾಯೋಜಕರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಳಾಸ ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Sri Krishna Academy PU College. Only success, nothing else. COVID-19 infections combat ready campus. Admissions open for 2020-21. ಕಲಿಯಲು 100 ಕೋರ್ಸ್. ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, ಜೆಡಬ್ಲ್ಯೂ ಮತ್ತು 2020 ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನಮಸ್ಕಾರ, ಇಂದು ರಾಯಚೂರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಕೃತಿ ವಂದನಾ ಕಾರ್ಯಕ್ರಮ. ಪ್ರಕೃತಿ ಪೂಜಿಸುವ ಜೊತೆಗೆ ರಕ್ಷಣೆ ನೀಡಲು ಸಂಕಲ್ಪ ಮಾಡಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಈರುಳ್ಳಿ ಬೆಲೆ ಕುಸಿತ, ಕಂಗಾಲಾದ ರೈತ ರಸ್ತೆಗೆ ಚೆಲ್ಲಿ ಆಕ್ರೋಶ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ, 146 ಜನರಲ್ಲಿ ಸೋಂಕು. ಒಪೆಕ್ ಆಸ್ಪತ್ರೆಯಲ್ಲಿ ಹಂದಿ ಬಿಟ್ಟ ಆರೋಪ, ನರಸಿಂಹಲು ಬಂಧನ. ಹಾನಿಯಾದ ರಸ್ತೆಗಳ ನಿರ್ಮಾಣಕ್ಕೆ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಸಚಿವರಿಗೆ ಪತ್ರ. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮದಲ್ಲಿ ಹಳ್ಳದಲ್ಲಿ ಮುಳುಗಿ 3 ಸಾವು. ಸುಂಕೇಶ್ವರದಲ್ಲಿ ನದಿಯಲ್ಲಿ ಮುಳುಗಿ ಯುವಕ ನಾಪತ್ತೆ, ಶೋಧ ಕಾರ್ಯ ಪ್ರಾರಂಭ. ಶಾಸಕ ದದ್ದಲ್ ಬಸನಗೌಡ ಭೇಟಿ. ಗುಡಲದಿನ್ನಿಯಲ್ಲಿ ಕೆರೆಯಲ್ಲಿ ಮುಳುಗಿ ಬಾಲಕ ಸಾವು. ಮತ್ತು ಅಂಚೆ ಮೂಲಕ ಬರುವ ಬೀಜ ಪೊಟ್ಟಣ ಪಡೆಯದಂತೆ ರೈತರಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಮನವಿ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ಮಾನವ ಜೀವಿ ಪರಿಸರ ಸಂರಕ್ಷಣೆ ಮಾಡಲು ಸಂಕಲ್ಪ ಮಾಡಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕರೆ ನೀಡಿದರು. ಪ್ರತಿಯೊಬ್ಬ ಮಾನವ ಜೀವಿಯು ಪರಿಸರ ಸಂರಕ್ಷಣೆ ಮಾಡಲು ಸಂಕಲ್ಪ ಮಾಡಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕರೆ ನೀಡಿದರು. ಅವರು ಇಂದು ನಗರದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಗ್ರೀನ್ ರಾಯಚೂರು, ಆರ್ಎಸ್ಎಸ್ ಹಾಗೂ ಹಿಂದೂ ಅಧ್ಯಾತ್ಮ ಸೇವಾ ಸಂಘ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಕೃತಿ ವಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಿಸರ ಸಂರಕ್ಷಣೆ ಮಾಡದಿದ್ದಲ್ಲಿ ಮಾನವ ಜೀವಿ ಇರಬೇಕೆಂದರೆ ಪರಿಸರ ಸಂರಕ್ಷಣೆ ಮಾಡುವುದು ಅತಿ ಅವಶ್ಯಕವಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕಾಗಿದೆ. ನಗರದಲ್ಲಿ ಗ್ರೀನ್ ರಾಯಚೂರು ಸಂಸ್ಥೆಯಿಂದ 5% ಗಿಡಗಳು ಬೆಳೆಯಲು ಕಾರಣವಾಗಿದೆ.
ಅವರ ಕಾರ್ಯ ಶ್ಲಾಘನೀಯವಾಗಿದೆ. ನಗರವನ್ನು ಹಸಿರು ವಲಯವನ್ನಾಗಿಸಲು ಗ್ರೀನ್ ರಾಯಚೂರು ಸಂಸ್ಥೆ ಮಾಡುತ್ತಿರುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಿಂದಲೂ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತರತೇನ ಪರಿಶಿಂಚಾಮಿ ಅಮೃತೋಪಮಸ್ತು ಅಮೃತೋಹಪಸ್ತರಣಮಸಿ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪರಿಬ್ರಹ್ಮಣೆ ಸ್ವಾಹ. ಭೋಗೀಫಲಸಮಾಯುಕ್ತಂ ನಾಗವಲ್ಲೇದಲೈರತೋ ಕರ್ಪೂರಚೂರ್ಣ ಸಂಯುಕ್ತಂ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತರತೇನ ಪರಿಶಿಂಚಾಮಿ ಅಮೃತೋಪಮಸ್ತು ಅಮೃತೋಹ ಸ್ವಾಹ ಸಮಾನಾಯ ಸ್ವಾಹ ಪರಿಬ್ರಹ್ಮಣೆ ಸ್ವಾಹ. ವೃಕ್ಷದೇವತಾಭ್ಯೋ ನಮೋ ನಮಃ. ನಾರಿಕೇಳಫಲರಂಭಾಫಲ ತಾಂಬೂಲಂ ಸಮರ್ಪಯಾಮಿ. ಬ್ರಹ್ಮದೋ ಪೂರ್ಣಂ ದದಾತಿ ಮದವ್ಯೋಸ್ತಾನಿಹೇತ್ಯೆ ಕದಾ ಬ್ರಹ್ಮಣೋಪಹರತೆ. ಏಕದೈವ ಯಜಮಾನಃ ಯಸ್ತಜ ದದಾತಿ. ಕರ್ಪೂರಗವರಂ ಕರ್ಣಾವತಾರಂ ಸಂಸಾರಪಾರಂ ವದಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಪರಿಮಳ ಕರ್ಪೂರ ಮಂಗಳ ನಿರಾಜನಂ ದರ್ಶಯಾಮಿ. ವೃಕ್ಷದೇವತ ಮಾತಾ ಕೀ ಜೈ. ಕೃಷ್ಣಯಂ ದೃಷ್ಟಭೋಜಶಬಿತಮುಗ್ರವೀರಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಗರೇಣ ರಕ್ಷಾ. ಸೇವಕ ಸಂಘ ಮತ್ತು ಪಕ್ಷದ ವತಿಯಿಂದ ಪರಿಸರ ಸಂರಕ್ಷಣಾ ದಿನಾಚರಣೆಯ ಅಂಗವಾಗಿ ಇವತ್ತು ದೇಶಾದ್ಯಂತ ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಚಾಲಕರಾದಂಥ ಮೋಹನ್ ಭಾಗವತ್ಜಿಯವರು 10 ಗಂಟೆಗೆ ಚಾಲನೆ ಕೊಡಲಿದ್ದಾರೆ. ಇವತ್ತು ದೇಶಾದ್ಯಂತ ಕೋಟ್ಯಂತರ ಜನರು ಪರಿಸರ, ಪ್ರಾಣಿ, ಪಕ್ಷಿ, ಗಿಡ ಎಲ್ಲವುಗಳನ್ನು ಪೂಜಿಸಿ ಅವುಗಳನ್ನು ಕಾಪಾಡುವಂಥ ಸಂಕಲ್ಪ ತಗೊಳ್ತಾ ಇದ್ದಾರೆ. ಸೊ ಅದರ ಅಂಗವಾಗಿ, ಕಾರ್ಯಕ್ರಮದ ಅಂಗವಾಗಿ ಇವತ್ತು ರಾಯಚೂರಿನಲ್ಲೂ ನಮ್ಮ ದೇಶಪಾಂಡೆ ಅಣ್ಣನವರ ನೇತೃತ್ವ ಮತ್ತು ರಾಜೇಂದ್ರ ಮತ್ತು ಸರಸ್ವತಿ ಬಾಯವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದರಲ್ಲಿ ನಾವು, ನಮ್ಮ ನಗರಸಭಾ ಸದಸ್ಯರು, ನಮ್ಮ ಬಡಾವಣೆಯ ಎಲ್ಲ ಹಿರಿಯರು, ಪ್ರಕಾಶ್ ಅಣ್ಣನವರು ಎಲ್ಲರೂ ಭಾಗವಹಿಸಿ ನಾವು ಪರಿಸರ ಕಾಪಾಡ್ತೀವಿ ಅನ್ನುವ ಸಂಕಲ್ಪ ತೆಗೆದುಕೊಂಡಿದ್ದೇವೆ. ಇದರ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೆ ನಾನು ಕೈ ಮುಗಿದು ಬೇಡಿಕೊಳ್ಳೋದು, ಇವತ್ತು ಪರಿಸರ ನಮಗೆ ಬಹಳ ಮುಖ್ಯ ಆಗಿದೆ. ಪರಿಸರ ಕಾಪಾಡಿದಲ್ಲಿ, ಸಂರಕ್ಷಣೆ ಮಾಡಿದಲ್ಲಿ ಮಾನವ ಜೀವಕುಲಕ್ಕೆ ಯಾವುದೂ ಸಾಟಿ ಇಲ್ಲ. ನಮಗೆ ಪರಿಸರ ಬೇಕೇ ಬೇಕು ಅನ್ನುವುದು ರಾಜೇಂದ್ರ ಶಿವಾಳೆ ಮಾತನಾಡಿ, ಪರಿಸರವನ್ನು ಪೂಜಿಸುವುದು ಪರಂಪರಾಗತವಾಗಿ ನಡೆದುಕೊಂಡು ಬಂದಿದೆ. ಪರಿಸರವನ್ನು ಕೇವಲ ಪೂಜಿಸಿದರೆ ಸಾಲದು, ಸಸಿಗಳನ್ನು ನೆಟ್ಟು ಪರಿಸರ ಪ್ರೀತಿ ಬೆಳೆಸಿಕೊಳ್ಳಬೇಕೆಂದರು. ಪ್ರಕೃತಿ ವಂದನಾ ಕಾರ್ಯಕ್ರಮವನ್ನು ಆರ್ಎಸ್ಎಸ್ ಪ್ರಮುಖ ಮೋಹನ್ ಭಗವತ್ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರುಜಿ ಇಂದು ಚಾಲನೆ ನೀಡಲಿದ್ದಾರೆ ಎಂದರು. ಕಳಿಸಬೇಕು, ಜನರಲ್ಲಿ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಇರಬೇಕು ಅನ್ನೋ ದೃಷ್ಟಿಯಿಂದ ದೇಶವ್ಯಾಪಿ ಕಾರ್ಯಕ್ರಮ ನಡೀತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಬಡಾವಣೆಯ ಗಾರ್ಡನ್ದಲ್ಲಿ ಜನಪ್ರಿಯ ಶಾಸಕರಾದಂಥ ಶಿವರಾಜ್ ಪಾಟೀಲ್ ಅವರ ಸಮಕ್ಷಮದಲ್ಲಿ ಇವತ್ತು ಪ್ರಕೃತಿ ವಂದನಾ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಈ ಪ್ರಕೃತಿ ವಂದನಾ ಕಾರ್ಯಕ್ರಮವನ್ನು ಇವತ್ತಲ್ಲದೇ ನಿತ್ಯನೂ ಆಚರಿಸಬೇಕಂತೇಳಿ ನಾನು ಮೇಲೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ರಾಜೇಂದ್ರ ಶಿವಾಳೆ, ದೇಶಪಾಂಡೆ, ಸರಸ್ವತಿ ಕಿಲಕಿಲ, ಶಿವಯ್ಯ ಸ್ವಾಮಿ ಇತರರು ಇದ್ದರು. ಎಪಿಎಂಸಿಯಲ್ಲಿ ಈರುಳ್ಳಿ ದರ ತೀರಾ ಕುಸಿತ ಕಂಡಿದ್ದು ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಹರಿಸುತ್ತಿದ್ದಾರೆ. ಎಪಿಎಂಸಿಯಲ್ಲಿ ಈರುಳ್ಳಿಯ ದರ ತೀರಾ ಕುಸಿತ ಕಂಡಿದ್ದು ಈರುಳ್ಳಿ ಬೆಳೆದ ರೈತರು ಕಣ್ಣಲ್ಲಿ ನೀರು ಹರಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಬಾರಿ ಈರುಳ್ಳಿ ದರ ಊಹಿಸುವುದಕ್ಕೂ ಮೀರಿ ಕ್ವಿಂಟಲ್ಗೆ ಸುಮಾರು 200,000 ರೂಪಾಯಿ ಗಡಿ ದಾಟಿ ಇತಿಹಾಸ ನಿರ್ಮಿಸಿತ್ತು. ಆದರೆ ಈ ಬಾರಿ ಜಿಲ್ಲೆಯಲ್ಲಿ ಹೆಚ್ಚು ರೈತರು ಈರುಳ್ಳಿ ಬೆಳೆದಿದ್ದು ದರ ಮಾತ್ರ 300ರಿಂದ 1,000ದೊಳಗೆ ಮಾರಾಟವಾಗುತ್ತಿದೆ.
ಕಳೆದ ಬಾರಿ ರಾಜ್ಯದಲ್ಲಿ ಈರುಳ್ಳಿ ಬೆಳೆಯುವ ಜಿಲ್ಲೆಯಲ್ಲಿ ನೆರೆ ಹಾವಳಿ ಹೆಚ್ಚಾಗಿ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಇದರಿಂದಾಗಿ ಈರುಳ್ಳಿ ಕೊರತೆ ಉಂಟಾಗಿ ಬೆಲೆ ಗಗನಕ್ಕೇರಿತು. ಈರುಳ್ಳಿ ಬೇಡಿಕೆ ಹೆಚ್ಚಾಗಿ ಹುಬ್ಬಳ್ಳಿ ಮತ್ತು ವಿದೇಶಗಳಿಂದ ಆಮದು ಮಾಡಿಕೊಂಡಿತ್ತು. ಆದರೆ ಅವುಗಳ ರಾಜ್ಯದ ಈರುಳ್ಳಿಗಿಂತ ಕಡಿಮೆ ರುಚಿ ಮತ್ತು ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದ್ದರಿಂದ ರಾಯಚೂರು ಜಿಲ್ಲೆಯಲ್ಲಿ ಬೆಳೆದ ಈರುಳ್ಳಿ ಬೆಲೆ ಗಗನಕ್ಕೇರಿತು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕ್ವಿಂಟಲ್ಗೆ 20,000 ಮಾರಾಟವಾಗಿ ಇತಿಹಾಸ ನಿರ್ಮಿಸಿತು. ಈ ಬಾರಿ ಉತ್ತಮ ಬೆಳೆಯಾಗಿದ್ದು ಜಿಲ್ಲೆಯಲ್ಲಿ ಹೆಚ್ಚು ರೈತರು ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಬೆಲೆ ಮಾತ್ರ ಕುಸಿದಿದೆ. ಮತ್ತೊಂದು ಕಡೆ ಮಳೆಯಿಂದ ಈರುಳ್ಳಿ ಬೆಳೆ ಕೊಳೆತು ಹೋಗಿದೆ. ಸಾಲ ಮಾಡಿ ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಹರಿಸುವಂತಾಗಿದೆ. ಎಪಿಎಂಸಿಯಲ್ಲಿ ಈರುಳ್ಳಿ ಖರೀದಿ ಶುರುವಾಯಿತಾದರೂ ದರ ಭಾರಿ ಕುಸಿತ ಕಂಡ ಪರಿಣಾಮ ರೈತರಿಗೆ ನಿರಾಸೆ ಮೂಡಿಸಿದೆ. ಕಳೆದ 2 ದಿನಗಳಿಂದ 1,000ದೊಳಗೆ ಮಾರಾಟವಾಗಿದ್ದ ಈರುಳ್ಳಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಇನ್ನು ದರ ಕುಸಿಯುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕೆ ರೈತರು ಇರುವ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ರೈತರ ಹಿತ ಕಾಪಾಡಲು ಈರುಳ್ಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕಾಗಿದೆ. ಸೂಕ್ತ ಬೆಲೆ ಇಲ್ಲದೆ ರೈತರು ಮಾಡಿದ ಖರ್ಚು ಮರಳಿ ಬಾರದಂತೆ ಎಪಿಎಂಸಿ ಮಾರುಕಟ್ಟೆಯಲ್ಲಿಯೇ ಎಸೆದು ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಮುಂದುವರೆದಿದ್ದು ಇಂದು 146 ಜನರಿಗೆ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಮುಂದುವರೆದಿದೆ. ಇಂದು 146 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರು 69, ಮಾನವಿ 11, ಲಿಂಗಸ್ಗೂರು 25, ಸಿಂಧನೂರು 32 ಮತ್ತು ದೇವದುರ್ಗದಲ್ಲಿ 9, ಲಿಂಗಸ್ಗೂರು 25 ಪ್ರಕರಣಗಳು ಪತ್ತೆಯಾಗಿವೆ. 2,119 ಜನರನ್ನು ಪರೀಕ್ಷೆಗೆ ಒಳಪಡಿಸಲಾಗಿದ್ದು 1,973 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಈಗ ಜಾಹೀರಾತು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546 8660336100. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ: ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಕಲಿಯಲು 100 ಕೋರ್ಸ್. ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್,
DHI Diploma in Health Inspector course, DOTT Diploma in Operation Theatre Technology, DDT Diploma in Dialysis Technology, DMIT Diploma in Medical Imaging Technology, CT Scan, MRI, X-ray, USG, DXA Scan, etc. SSLC PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020 ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಈ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಯಶಸ್ವಿ 100 ದಿನ ಪೂರೈಸಿದ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಡಿಜಿಟಲ್ ಕ್ಲಾಸಸ್ಗಳಿಗೆ ಮೇಲ್ಪಂಕ್ತಿ ಹಾಕಿದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty.
ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಕೋವಿಡ್ ಕೇಂದ್ರದ ಒಪೆಕ್ ಆಸ್ಪತ್ರೆ ತ್ಯಾಜ್ಯ ಸಂಗ್ರಹಾಲಯದಲ್ಲಿ ಹಂದಿಗಳು ಕಾಣಿಸಿಕೊಂಡಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಂದಿ ಸಾಗಾಣಿಕೆದಾರರ ವಿರುದ್ಧ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋವಿಡ್ ಕೇಂದ್ರವಾದ ಒಪೆಕ್ ಆಸ್ಪತ್ರೆಯ ತ್ಯಾಜ್ಯ ಸಂಗ್ರಹಾಲಯದಲ್ಲಿ ಹಂದಿಗಳು ಕಾಣಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಂದಿ ಸಾಗಾಣಿಕೆದಾರರ ವಿರುದ್ಧ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ವಾರ ಜಿಲ್ಲಾ ಕೊರೋನಾ ಆಸ್ಪತ್ರೆಯಾಗಿರುವ ಒಪೆಕ್ ಆಸ್ಪತ್ರೆಯ 7ನೇ ವಾರ್ಡಿನಲ್ಲಿ ಕಸ ಶೇಖರಣೆ ಸ್ಥಳದಲ್ಲಿ ಹಂದಿಗಳು ಕಾಣಿಸಿಕೊಂಡಿದ್ದವು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ನಾಗಪ್ಪ ಅವರು ಹಂದಿ ಸಾಗಾಣಿಕೆದಾರರಾದ ನರಸಿಂಹಲು ತಂದೆ ಹುಲಿಗೆಪ್ಪ 30 ವರ್ಷ ಇವರ ವಿರುದ್ಧ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಹಂದಿ ಸಾಗಾಣಿಕೆ ನಡೆಸಿದ್ದು, ಈ ಹಿಂದೆ ನಗರಸಭೆಯಿಂದ ಆಸ್ಪತ್ರೆ ಆವರಣದಲ್ಲಿ ಹಂದಿಗಳು ಬಿಡಬಾರದು ಎಂದು ಎಚ್ಚರಿಕೆ ನೀಡಿದರು. ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಘಟನೆ ಸಂಭವಿಸಿದ್ದು, ಮಾನವರ ಜೀವನಕ್ಕೆ ಅಪಾಯವನ್ನು ಉಂಟು ಮಾಡುವ ಸಾಂಕ್ರಾಮಿಕ ರೋಗ ಹರಡುವಿಕೆಗೆ ತಡೆಯಲು ಇರುವ ಕೊರೋನಾ ಆಸ್ಪತ್ರೆಯಲ್ಲಿ ಸ್ವತಃ ಲಾಭಕ್ಕಾಗಿ ಸಾಕಿರುವ ಹಂದಿಗಳನ್ನು ಆಸ್ಪತ್ರೆ ಆವರಣದಲ್ಲಿ ಬಿಟ್ಟಿರುವ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ತಿಳಿಸಿದ್ದಾರೆ. ಮಥುರಾ ನಗರ ಮತ್ತು ಶ್ರೀ ಕೃಷ್ಣದೇವರಾಯ ನಗರದ ಬೋಳ್ಮಾನ್ ದಂಡಿ ರಸ್ತೆಯಲ್ಲಿರುವ ಶ್ರೀ ಬಿಲ್ವ ಮಂದಿರ ಸೇವಾ ಸಮಿತಿಯ ಸದಸ್ಯರಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು. ಶ್ರೀ ಬಿಲ್ವ ಮಂದಿರ ಸೇವಾ ಸಮಿತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ವೆಂಕಟೇಶ್, ಗೌರವ ಅಧ್ಯಕ್ಷರಾದ ಶರಣಪ್ಪ ಗೋನಾಳ್, ಎಐಸಿಸಿ ಇಂದಿರಾ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರಾದ ದೇವಿ ನಾಯಕ್, ನಗರಸಭೆ ಸದಸ್ಯರಾದ ಕೆ ನಾಗರಾಜ್ ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 21 ನಗರಸಭೆ ಮಾಡ್ಬೇಕಂದ್ರೆ ನಾವು ಎಲ್ಲ ಜಾಸ್ತಿ ನನ್ನ ಒಂದು ಅನುಭವ ಪ್ರಕಾರ ಎಲ್ಲರೂ ಏನಂತಾರಲ್ಲ ಪುರುಷರು ಜಾಸ್ತಿ ಕಾಣ್ತಾರ, ಇಲ್ಲಿ ಒಂದು ದುರ್ಗಾಶಕ್ತಿ ಕಾಣ್ತಾ ಇದೆ. ಇಲ್ಲಿ ಮೇನ್ ಅಂದ್ರೆ ಇಲ್ಲೆಲ್ಲ ಎಲ್ಲರ ಆದಿಶಕ್ತಿಗಳು ಪರಾಶಕ್ತಿಗಳು ಎಲ್ಲ ಇಲ್ಲೇ ಕಾಣ್ತಾರೆ ನನಗೆಲ್ಲ. ಯಾಕಂದ್ರೆ ಈ ಗುಡಿನ ನಾನು ಸಾಹೇಬ್ರು ನಾಗರಾಜ್ ಕಾಯ್ಬೇಕಂದ್ರೆ ನಾಗರಾಜಿಗೆ ಅವರೆಲ್ಲರೂ ಶಕ್ತಿ ಕೊಟ್ಟು ನಾಗರಾಜ್ ಕಾಣಿಸ್ಕೊಂಡ್ಬಂದು ಕಾಯ್ಬೇಕಾಗ್ತದೆ, ಅದರಲ್ಲಿ ಪ್ರಶ್ನೆ ಇದೆ. ಯಾಕಂದ್ರೆ ಆದಿಪರಾಶಕ್ತಿ ಅವರೆಲ್ಲರ ಒಂದು ಸ್ಫೂರ್ತಿ, ಇಲ್ಲಿ ಬಂದಂತ ತಂದೆ ತಾಯಿ ಅಂತ ನನಗೆ ಗೌರವವನ್ನು ಕೊಟ್ಟಾಗತ್ತಲ್ಲ, ತಮ್ಮೆಲ್ಲರ ಶಕ್ತಿ ನನಗೆ ಇನ್ನ ಬೇಕಿದೆ. ಏನು ಈ ಬಿಲ್ವಪತ್ರ ಶಿವ ಸನ್ನಿಧಿ ಏನು ನಾವು ತಾವೆಲ್ಲ ಏನು ಈಗಾಗಲೇ ಪ್ರಸ್ತಾವನೆ ಮಾಡಿದ್ರಲ್ಲ ಸಾಹೇಬರು, ಇದು ಬಹಳ ಕಷ್ಟದ ಕೆಲಸ. ಇದು ಈಗಾಗಲೇ ಇಷ್ಟೊತ್ತಿಗೆ ಇನ್ನೂ ಆಗ್ಬೇಕಾಗಿತ್ತು. ಇಲ್ಲಿ ಮುಖ್ಯ ರೂವಾರಿಗಳು ಇಲ್ಲ ಸಾಹೇಬರು, ಅವ್ರ ಬಗ್ಗೆ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಅವರು ಇಲ್ಲಾದ ಕಾರಣ ಅವ್ರು ನೆನೆಸ್ಬೇಕಾಗ್ತದೆ. ಇದೇನು ಏನು ಪ್ರಥಮವಾಗಿ ಈ ದೇವರನ್ನು ಸ್ಥಾಪನೆ ಮಾಡಬೇಕು ಎಂದು ನಿರ್ಣಯ ತಗೊಂಡಲ್ಲ ನಮ್ಮ ವೆಂಕಟೇಶ್ AW ಸಾಹೇಬರು, ಅವರಿಗೆ ಬಹಳ ನಾವು ಇಲ್ಲಿ ಅವರ ಪಾತ್ರ ಜಾಸ್ತಿ ಇದೆ. ಏನವರು ಇಲ್ಲಿ ಖಾಸಗಿ ಪ್ಲಾಟ್ಗಳನ್ನು ಮಾಡಕಲ್ಕ ಅವ್ರೆಲ್ಲರಿಗೆ ಒಂದು ಕನ್ವಿನ್ಸ್ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಏನು ಒಳ್ಳೇದಾಗುತ್ತೆ ಅಂತ ಅವರೆಲ್ಲ ಒಂದು ನಿರ್ಣಯ ತಗೊಂಡಲ್ಲ, ಅನ್ನೋ ಒಂದು ದೊಡ್ಡ ಬಹಳ ಶ್ಲಾಘನೀಯ. ಎಲ್ಲರೂ ಬರ್ತೀವಿ, ಸ್ಟೇಜಿಂಗ್ ಬಂದು ಏನೇನೋ ಭಾಷಣ ಮಾಡ್ತೀವಿ, ಎಲ್ಲ ಏನೋ ಒಂದು ಆಕಾರ ರೂಪ ಬಂದ್ವಿ, ಇಲ್ಲೆಲ್ಲ ಬಂದು ಮಾತಾಡ್ಕತ್ತೀವಿ. ಇದು ಆಧಾರ ತಂದವ್ರೆ ಅದು ನಮ್ಮ ಅಧ್ಯಕ್ಷರಾದಂತ ಅವ್ರಿಗೂ ಪ್ರತಿಭಾ ಮೇಡಮ್ಗೂ ಇಲ್ಲಿ ಯಾರು ಶ್ರಮಿಸಲ್ಲ ಈ ಗುಡಿಗೆ ಆಗಕ್ಕ, ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಪ್ರತಿಭೆ ಸಲ್ಲಿಸುತ್ತಾ, ನಾನೇನು ಈ ಬಡವಣಿಯ ನಗರಸಭಾ ಸದಸ್ಯನಾಗಿ ಮುಂದಿನ ದಿನಗಳಲ್ಲಿ ನಾನು ತಮ್ಮ ಏನು ಕಾರ್ಯಚಟುವಟಿಕೆಗಳಿಗೆ ನನ್ನ ಕೈಯಾದಷ್ಟು ತನೋ ಮನ ಧನ ಕಾರ್ಯರೂಪದಲ್ಲಿ ಇರ್ತೇನೆ ಅಂತ ಹೇಳ್ತಾ, ಹಾಗೆ ಈಗಾಗಲೇ ಸರ್ಕಾರದಲ್ಲಿ ಏನೋ ಸೌಲಭ್ಯಗಳು ಬೇಕಾಗಿರುತ್ತದೆ ಈ ಗುಡಿಗಾಗಲಿ ನನ್ನ ವಾರ್ಡಿನ ಸಮಸ್ಯೆಗಾಗಲಿ ತಮಗೆಲ್ಲರಿಗೆ ನಾನು ಸದಾ ಸೇವೆ ಮಾಡಲು ಸದಾ ಸಿದ್ಧನಿದ್ದೆ ಅಂತ ಹೇಳ್ತಾ
ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಬೆಣ್ಣೆ ಮಾತನಾಡಿದರು. ತಲುಪಿದ್ರಿ ಅಂತೇಳಿ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಇಂತ ಒಂದು ಸಮಿತಿ ಮಾಡಿರುವಂತ ನಮ್ಮ ಮುಂದಿನ ಒಂದು ಜನರೇಷನ್ ಮಕ್ಕಳು ಈ ರೀತಿ ನೋಡ್ಬೇಕು. ನಾವೆಲ್ಲ ಒಂದು ದೊಡ್ಡವರು ಇಷ್ಟೆಲ್ಲ ಸಮಿತಿ ಮಾಡಿರೋ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಪುರಾತನ ಒಂದು ಇತಿಹಾಸನೇ ಇದೆ. ಹೇಳ್ತಾ ಇದ್ರು ಈ ಒಂದು ಬಿಲ್ಪತ್ರೆ ಗಿಡ ಅಂದ್ರೆ ಈಗಿನ ಜನರು ನಾವು ಪೂಜೆ ಮಾಡ್ಬೇಕಾದ್ರೆ ಬಿಲ್ಪತ್ರೆ ರೊಕ್ಕ ಕೊಟ್ಟು ಕೊಂಡ್ಕೊಂಡ್ಬರಂತ ಪರಿಸ್ಥಿತಿ ನಮಗ್ ಬಂದಿವೆ. ಹೌದಾ? ಎಲ್ಲ ಮಂದಿರದಲ್ಲಿ ಮಾತ್ರ ಸಿಗ್ತದೆ ಬಿಲ್ಪತ್ರೆ. ಅಂದ್ರೆ ಏರಿಯಾದಲ್ಲಿ ಎಲ್ಲಿ ನಾವು ಒಂದು ನಗರಸಭೆಯವರು ಒಂದು ಈ ರೀತಿ ಒಂದು ಪ್ಲಾಟ್ ಆಗಿರ್ಬೋದು, ಒಂದು ಗುಡಿಗಂತಾನೆ ನಾವು ಇದು ಬಿಟ್ಟಿರ್ತಾರೆ. ಹೌದಾ? ಅಂತ ಜಾಗದಲ್ಲಿ ನಾವು ಒಂದು ಬಿಲ್ಪತ್ರೆ ಆಗಿರ್ಬೋದು, ಒಂದು ಅಶೋಕ ಮರವಾಗಿರ್ಬೋದು, ಒಂದು ಬನ್ನಿ ಮಂಕಾಳೆ ಆಗಿರ್ಬೋದು, ಇವನ್ನೆಲ್ಲ ನಾವು ಹಾಕೋದ್ರಿಂದ ನಾವು ಹಿರಿಯರು ಮಾಡಿರುವಂತ ಒಂದು ಗಿಡನ ನೋಡ್ಕೊಂಡು ಅದನ್ನ ಚೆನ್ನಾಗಿ ಬೆಳೆಸಿ ಅದರಲ್ಲೊಂದು ಸಮಿತಿಯನ್ನು ಮಾಡಿ ಶಿವನ ದೇವಸ್ಥಾನವನ್ನು ಮಾಡಿ ನಾವು ಅದನ್ನ ಪೂಜೆ ಮಾಡ್ತಿದ್ರೆ ನಮ್ಮ ಮಕ್ಕಳು ಸಹಿತ ನಮ್ಮನ್ನ ನೋಡಿ ಮುಂದಿನ ಜನರೇಷನ್ ಅವರು ಸಹಿತ ಅದೇ ರೀತಿ ಮಾಡ್ತಾರೆ. ನಾವ್ ಹೇಳ್ತೀವಿ ಒಂದು ಭೂಷಣ ಮನೆಗೆ ಇವರೇ ಹಚ್ಚಬೇಕು ಅವರೇ ಹಚ್ಚಬೇಕಂತಿಲ್ಲ. ಬಸವ ತತ್ವ ಎಲ್ಲರೂ ಹಚ್ಚಬೇಕು ಅಷ್ಟೇ. ಅದು ಶಾಂತಿ ಒಂದು ಸಂದೇಶ. ಒಂದು ಕುಂಕುಮ ಇಟ್ಕೊಂಡು ಸಹಿತ ಮನಸ್ಸಲ್ಲೇ ಅಷ್ಟು ಸಮಾಧಾನ ಇರ್ತದೆ. ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬುಟ್ಟ ಮೇಲೆ ಕುಂಕುಮ ಇಟ್ಕೊಂಡು ಹೋಗಿ ನೀವು ಇಡೀ ನಮ್ಮ ಸಾಯಂಕಾಲ ತನ್ನ ಸಹಿತ ನಮ್ಮ ಈ ಸಂದರ್ಭದಲ್ಲಿ ಶ್ರೀದೇವಿ ಆರ್ ನಾಯಕ್, ಎಐಸಿಸಿ ಇಂದಿರಾ ಬ್ರಿಗೇಡ್ ಅಧ್ಯಕ್ಷರು ಹುಸೇನಪ್ಪ, ಮುರಳೀಧರ್ ಕುಲಕರ್ಣಿ, ಶ್ರೀ ಬಿಲ್ವ ಮಂದಿರ ಸೇವಾ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ರಸ್ತೆಗಳು ಹಾಳಾಗಿದ್ದು ಸಂಚಾರ ಗಂಟೆಯಾಗುತ್ತಿದ್ದು ಕೂಡಲೇ ರಾಯಚೂರು ಲಿಂಗ್ಸ್ಕೂಲ್ ಮುದ್ಗಲ್ ರಸ್ತೆ ಹಾಗೂ ರಾಯಚೂರು ಮಾನ್ಯ ರಸ್ತೆ ನಿರ್ಮಾಣ ಮಾಡುವಂತೆ ಸಂಸದ ರಾಜ ಅಮರೇಶ್ವರ ನಾಯ್ಕ ಇವರು ಲೋಕೋಪಯೋಗಿ ಸಚಿವರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ರಸ್ತೆಗಳು ಹಾಳಾಗಿದ್ದು ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಕೂಡಲೇ ರಾಯಚೂರು ಲಿಂಗ್ಸ್ಕೂರು ಮುದ್ಗಲ್ ರಸ್ತೆ ಹಾಗೂ ರಾಯಚೂರು ಮಾನ್ವಿ ರಸ್ತೆಯನ್ನು ನಿರ್ಮಾಣ ಮಾಡುವಂತೆ ಸಂಸದ ರಾಜ ಅಮರೇಶ್ವರ ನಾಯ್ಕ ಇವರು ಲೋಕೋಪಯೋಗಿ ಸಚಿವರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಎಂದು ಗುರುತಿಸಲಾಗಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ಪ್ರಾರಂಭವಾಗಿಲ್ಲ. ಅನಕ್ಷರಸ್ಥರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರು ಹೆಚ್ಚಾಗಿ ವಾಸಿಸುತ್ತಿರುವ ಜಿಲ್ಲೆಯಲ್ಲಿ ರಸ್ತೆಗಳಿಲ್ಲದೆ ಜನರು ಹಿಡಿಶಾಪ ಹಾಕುವಂತಾಗಿದೆ. ಹೆಚ್ಚಿನ ಸಂಚಾರ ಇರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಅಗತ್ಯವಾಗಿದ್ದು ರಸ್ತೆಗಳ ದುರಸ್ತಿ ಕಾಮಗಾರಿ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ. 6 ಬೂದಿ ಲಾರಿಗಳು ನಿಗದಿಪಡಿಸಿದ ಪ್ರಮಾಣದಲ್ಲಿ ಮಾತ್ರ ಸಾಗಾಣಿಕೆ ಮಾಡಬೇಕು. ಸಾಗಿಸುವ ಸಮಯದಲ್ಲಿ ಬೇರೆ ವಾಹನಗಳಿಗೆ ಅಡ್ಡಿಯಾಗದ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಂ ಸೂಚಿಸಿದರು. 6 ಬೂದಿ ಲಾರಿಗಳು ನಿಗದಿಪಡಿಸಿದ ಪ್ರಮಾಣದಲ್ಲಿ ಮಾತ್ರ ಸಾಗಾಣಿಕೆ ಮಾಡಬೇಕು. ಸಾಗಿಸುವ ಸಮಯದಲ್ಲಿ ಬೇರೆ ವಾಹನಗಳಿಗೆ ಅಡ್ಡಿಯಾಗದ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಂ ಸೂಚಿಸಿದರು.
ಅವರಿಗೆ ಶಕ್ತಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಶಕ್ತಿನಗರ ಆರ್ಟಿಪಿಎಸ್ ಕೇಂದ್ರದಿಂದ 6 ಬೂದಿ ಲಾರಿಗಳು ಮತ್ತು ಟಿಪ್ಪರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೂದಿ ತುಂಬಿಕೊಂಡು ಹೋಗುತ್ತಿವೆ. ಇದರಿಂದ ರಸ್ತೆ ಪಕ್ಕದಲ್ಲಿ ವಾಹನ ನಿಲುಗಡೆಯಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಆಗುತ್ತಿರುವ ತೊಂದರೆ ಕುರಿತು ಸಾರ್ವಜನಿಕರಿಂದ ದೂರು ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ 6 ಬೂದಿ ಸಾಗಾಟಗಾರರ ಜೊತೆ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬೂದಿ ವಾಹನಗಳು ಸಂಚರಿಸುವ ಸಮಯದಲ್ಲಿ ಟಾರ್ಪಲ್ ಹಾಕಿಕೊಂಡು ಸಂಚರಿಸಬೇಕು. ಬೂದಿ ಗಾಳಿಗೆ ಹಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. 6 ಬೂದಿ ಘಟಕದೊಳಗೆ ಬರುವ ಹಾಗೂ ಹೋಗುವ ರಸ್ತೆಯಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಿಕೊಳ್ಳಲು ಆರ್ಟಿಪಿಎಸ್ ಅಧಿಕಾರಿಗಳಿಗೆ ಸೂಚಿಸಿದರು. ರಸ್ತೆಯ ಪಕ್ಕದಲ್ಲಿ 6 ಬೂದಿ ವಾಹನಗಳ ನಿಲುಗಡೆಗೆ ಆರ್ಟಿಪಿಎಸ್ ಅಧಿಕಾರಿಗಳು ಸ್ಥಳ ಗುರುತಿಸಬೇಕು. 6 ಬೂದಿ ಸಾಗಾಣಿಕೆ ಸುರಕ್ಷತಾ ಕ್ರಮಗಳನ್ನು ಪಾಲಿಸದ ಏಜೆನ್ಸಿಗಳ ಗುತ್ತಿಗೆ ರದ್ದುಪಡಿಸಬೇಕು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದ ವಾಹನ ಚಾಲಕರು ಹಾಗೂ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಸೂಚಿಸಲಾಯಿತು. ಈ ಸಭೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಅಂಬಾರಾಯ ಕಮಾನ್ ಮನಿ, ಪಿಎಸ್ಐ ಓಂಕಾರ್ ಸೇರಿ 50ಕ್ಕೂ ಹೆಚ್ಚು ವಿವಿಧ ಏಜೆನ್ಸಿಗಳ ಮುಖಂಡರು ಭಾಗವಹಿಸಿದ್ದರು. ಲಿಂಗಸ್ಕೂರು ತಾಲೂಕು ಕೋಟ ಗ್ರಾಮದ ಹಳ್ಳದಲ್ಲಿ ಬೆಟ್ಟೆ ತೊಳೆಯಲು ಹೋಗಿದ್ದ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು 3 ಸಾವನ್ನಪ್ಪಿದ್ದಾರೆ. ಲಿಂಗಸ್ಕೂರು ತಾಲೂಕಿನ ಕೋಟಾ ಗ್ರಾಮದ ಹಳ್ಳಿಯಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು 3 ಸಾವನ್ನಪ್ಪಿದ್ದಾರೆ. ಶನಿವಾರದಂದು ಘಟನೆ ನಡೆದಿದ್ದು, ಮೃತರನ್ನು ಪಾರ್ವತಿ 30 ವರ್ಷ, ಅರ್ಜುನ್ 9 ವರ್ಷ ಹಾಗೂ ಶಿಲ್ಪಾ 10 ವರ್ಷ ಎಂದು ಗುರುತಿಸಲಾಗಿದೆ. ಒಂದೇ ಕುಟುಂಬಕ್ಕೆ ಸೇರಿದ 3 ಈಜು ಬಾರದೆ ಸಾವಿಗೀಡಾಗಿದ್ದಾರೆ. ಅಹೋರಾತ್ರಿ ಶೋಧ ಕಾರ್ಯ ನಡೆಸಿದ ಗ್ರಾಮಸ್ಥರು ಭಾನುವಾರ ಬೆಳಗಿನ ಜಾವ 3 ಮೃತದೇಹಗಳನ್ನು ಪತ್ತೆ ಹಚ್ಚಿದ್ದಾರೆ. ಬಟ್ಟೆ ಒಗೆಯಲು ಹೋದಾಗ ಹಳ್ಳದಲ್ಲಿ ಸಿಲುಕಿದ್ದು ರಕ್ಷಣೆ ಮಾಡಲು ಹೋಗಿ 3 ಕೊಚ್ಚಿ ಹೋಗಿದ್ದಾರೆ. ಗ್ರಾಮಸ್ಥರು ಹುಡುಕಾಟ ನಡೆಸಿದಾಗ ಶವಗಳು ದೊರೆತಿವೆ. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣೆ ಪಿಎಸ್ಐ ಮುದ್ದುರಂಗಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾನ್ವಿ ತಾಲೂಕಿನ ಹನಹಳ್ಳಿ ಗ್ರಾಮದಲ್ಲಿ ಶಾಸ್ತ್ರಿ ಕ್ಯಾಂಪ್ ನಿವಾಸಿ ಸಂದೀಪ್ ಕುಮಾರ್ 27 ತುಂಗಭದ್ರಾ ದಂಡ ನಡಿಯಲ್ಲಿ ನೀರು ಕುಡಿಯಲು ಹೋಗಿ ಕಾಲು ಜಾರಿ ನದಿಗೆ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದಲ್ಲಿ ಶಾಸ್ತ್ರಿ ಕ್ಯಾಂಪ್ನ ನಿವಾಸಿ ಸಂದೀಪ್ ಕುಮಾರ್ 27 ವರ್ಷ ತುಂಗಭದ್ರಾ ನದಿ ದಂಡೆಯಲ್ಲಿ ನೀರು ಕುಡಿಯಲು ಹೋಗಿ ಕಾಲು ಜಾರಿ ನದಿಗೆ ಬಿದ್ದು ಯುವಕ ನಾಪತ್ತೆಯಾಗಿದ್ದಾನೆ. ಗ್ರಾಮದ ನದಿ ಪಕ್ಕದ ರಾಮಲಿಂಗೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಉತ್ತಮ ಪರಿಸರದ ಫೋಟೋ ತೆಗೆದುಕೊಳ್ಳಲು ಗೆಳೆಯರೊಂದಿಗೆ ನದಿ ತೀರದ ಫೋಟೋಗಳನ್ನು ತೆಗೆದು ನದಿ ದಂಡೆಯ ಮೇಲೆ ಮೊಬೈಲ್ ಚಪ್ಪಲಿ ಬಿಟ್ಟು ನದಿಯಲ್ಲಿ ನೀರು ಕುಡಿಯಲು ಹೋದಾಗ ಕಾಲು ಜಾರಿ ಬಿದ್ದಿರಬಹುದೆಂದು ಊಹಿಸಲಾಗಿದೆ. ಯುವಕನ ಪತ್ತೆಗಾಗಿ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದಿಂದ ಯುವಕನ ಶೋಧ ಕಾರ್ಯ ನಡೆದಿದ್ದು, ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಅಮರೇಶ್ ಬಿರಾದರ್, ಕಂದಾಯ ಅಧಿಕಾರಿಗಳು, ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಕೂಡಲೇ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಅಮರೇಶ್ ಬಿರಾದರ್ ಇವರಿಗೆ ಸೂಚಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸದಸ್ಯ ಸೋಮಶೇಖರ್ ಪಾಟೀಲ್, ಆಂಜನೇಯ ರೆಡ್ಡಿ, ವೆಂಕಟೇಶ್ ಸುಂಕೇಶ್ವರ್ ಗ್ರಾಮಸ್ಥರು ಇದ್ದರು. ಜಿಲ್ಲೆಯಲ್ಲಿ ಕೆರಡ ರೈತರ ವಿಳಾಸಕ್ಕೆ ಅನಾಮಧೇಯ ಬೀಜ ಚೀಲಗಳು ಬಂದಿರುವುದು ತಿಳಿದು ಬಂದಿದ್ದು, ಇದರ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಬಹಳಷ್ಟು ಎಚ್ಚರಿಕೆ ವಹಿಸಿ ಆಕಸ್ಮಿಕವಾಗಿ ಇಂತಹ ಪಾರ್ಸಲ್ ಚೀಲಗಳು ಬಂದಲ್ಲಿ ಅವುಗಳನ್ನು ಒಡೆಯದೆ ತಮ್ಮ ಸಮೀಪದ ಕೃಷಿ ಇಲಾಖೆ ಕಚೇರಿ ಅಥವಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಜಂಟಿ ಕೃಷಿ ನಿರ್ದೇಶಕ ಅಮಿತ್ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಕೆಲವೆಡೆ ರೈತರ ವಿಳಾಸಕ್ಕೆ ಅನಾಮಧೇಯ ಬೀಜ ಚೀಲಗಳನ್ನು ಬಂದಿರುವುದು ತಿಳಿದು ಬಂದಿದ್ದು, ಇದರ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಬಹಳಷ್ಟು ಎಚ್ಚರಿಕೆ ವಹಿಸಿ ಆಕಸ್ಮಿಕವಾಗಿ ಇಂತಹ ಪಾರ್ಸಲ್ ಚೀಲಗಳು ಬಂದಲ್ಲಿ ಅವುಗಳನ್ನು ಒಡೆಯದೆ ತಮ್ಮ ಸಮೀಪದ ಕೃಷಿ ಇಲಾಖೆ ಕಚೇರಿಗೆ ಅಥವಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಜಂಟಿ ಕೃಷಿ ನಿರ್ದೇಶಕ ಹಬೀದ್ ಅವರು ತಿಳಿಸಿದ್ದಾರೆ. ಕಳೆದ ವಾರವಷ್ಟೇ ಚೀನಾ ದೇಶದಿಂದ ಈ ರೀತಿಯ ಪಾರ್ಸಲ್ ಚೀಲಗಳು ಬರುತ್ತಿವೆ ಎಂಬುದಾಗಿ ಸುದ್ದಿ ವಾಹಿನಿಗಳಿಂದ ವಿಷಯ ತಿಳಿದು ಬಂದಿರುತ್ತದೆ. ಈ ಚೀಲಗಳಲ್ಲಿ ಬಿತ್ತನೆ ಬೀಜ ಹೊರತುಪಡಿಸಿ ರೋಗ ಹರಡುವ ವೈರಾಣುಗಳು ಅಥವಾ ಇನ್ನಿತರ ಮಾರಕ ಪದಾರ್ಥಗಳು ಕಳುಹಿಸಲಾಗುತ್ತಿದೆ ಎಂದು ಶಂಕಿಸಲಾಗಿದೆ. ಹೀಗಾಗಿ ಈ ಪಾರ್ಸಲ್ ಚೀಲಗಳನ್ನು ತಂದುಕೊಟ್ಟವರ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ರೈತರು ಪಡೆದು ಈ ಕುರಿತು ಪೊಲೀಸರಿಗೆ ದೂರನ್ನು ಸಲ್ಲಿಸಬೇಕು. ಇದರಿಂದ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರು ಕೃಷಿ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಸಹಕಾರ ನೀಡಬೇಕೆಂದು ಅವರು ಕೋರಿದ್ದಾರೆ. ಕೆರೆಯಲ್ಲಿ ಈಜಲು ತೆರಳಿದ್ದ ಬಾಲಕನೋರ್ವ ನೀರು ಪಾಲಾಗಿರುವ ಘಟನೆ ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ನಡೆದಿದೆ. ಕೆರೆಯಲ್ಲಿ ಈಜಲು ತೆರಳಿದ ಬಾಲಕನೋರ್ವ ನೀರು ಪಾಲು ಆಗಿರುವ ಘಟನೆ ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ನಡೆದಿದೆ. ಇಲ್ಲಿನ ಗುಡಲದಿನ್ನಿ ಗ್ರಾಮದ ಹೊರವಲಯದಲ್ಲಿರುವ ಕೆರೆಯಲ್ಲಿ ಭೋಗಾಪುರ ಗ್ರಾಮದ ಬಾಲಕ ಕೇಶಪ್ಪ 16 ವರ್ಷ ಮೃತದೇಹ ದೊರಕಿದೆ. ಬೆಳಗ್ಗೆ ಹೊಲಕ್ಕೆ ತೆರಳಿದಾಗ ಜಮೀನು ಬಳಿ ಇರುವ ಕೆರೆಯಲ್ಲಿ ಈಜಲು ಹೋಗಿ ಈ ಘಟನೆ ಸಂಭವಿಸಿರಬಹುದು ಎಂದು ಹೇಳಲಾಗುತ್ತಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸಹಾಯದಿಂದ ಮೃತದೇಹವನ್ನು ಕೆರೆಯಿಂದ ಹೊರತೆಗೆಯಲಾಗಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರಕೃತಿ ವಂದನಾ ಕಾರ್ಯಕ್ರಮ. ಪ್ರಕೃತಿ ಪೂಜಿಸುವ ಜೊತೆಗೆ ರಕ್ಷಣೆ ನೀಡಲು ಸಂಕಲ್ಪ ಮಾಡಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಈರುಳ್ಳಿ ಬೆಲೆ ಕುಸಿತ, ಕಂಗಾಲಾದ ರೈತ ರಸ್ತೆಗೆ ಚೆಲ್ಲಿ ಆಕ್ರೋಶ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ, 146 ಜನರಲ್ಲಿ ಸೋಂಕು. ಒಪೆಕ್ ಆಸ್ಪತ್ರೆಯಲ್ಲಿ ಹಂದಿ ಬಿಟ್ಟ ಆರೋಪ, ನರಸಿಂಹಲು ಬಂಧನ. ಹಾನಿಯಾದ ರಸ್ತೆಗಳ ನಿರ್ಮಾಣಕ್ಕೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಸಚಿವರಿಗೆ ಪತ್ರ. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮದಲ್ಲಿ ಹಳ್ಳದಲ್ಲಿ ಮುಳುಗಿ 3 ಸಾವು. ಸುಂಕೇಶ್ವರದಲ್ಲಿ ನದಿಯಲ್ಲಿ ಮುಳುಗಿ ಯುವಕ ನಾಪತ್ತೆ, ಶೋಧ ಕಾರ್ಯ ಪ್ರಾರಂಭ. ಶಾಸಕ ದದ್ದಲ್ ಬಸನಗೌಡ ಭೇಟಿ. ಗುಡಲದಿನ್ನಿಯಲ್ಲಿ ಕೆರೆಯಲ್ಲಿ ಮುಳುಗಿ ಬಾಲಕ ಸಾವು. ಮತ್ತು ಅಂಚೆ ಮೂಲಕ ಬರುವ ಬೀಜ ಪೊಟ್ಟಣ ಪಡೆಯದಂತೆ ರೈತರಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಳಾಸ: 1ನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. COVID-19 infections combat ready campus. Admissions open for 2020-21. ಕಲಿಯಲು 100 ಕೋರ್ಸ್. ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸಾರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Admissions are open. No fashion, no donation. We believe only in quality education. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020 ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes.